ಕಳೆದ 9 ವರ್ಷಗಳಿಂದ ಹಾಸನದಿಂದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿವರೆಗೆ 45 ಕಿಲೋಮೀಟರ್ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಕುಂಟುತ್ತಾ ಅವೈಜ್ಞಾನಿಕವಾಗಿ ಸಾಗ್ತಾ ಇದೆ. ಸದ್ಯ ಸಕಲೇಶಪುರದವರೆಗೂ ಕಾಮಗಾರಿ ಮುಗಿದಿದೆ. ಮಾರನಹಳ್ಳಿವರೆಗೆ ಕಾಮಗಾರಿ ವೇಗವಾಗಿ ನಡೀತಾ ಇದೆ. ಇದೇ ರಸ್ತೆಯಲ್ಲಿ ಹಗಲು ರಾತ್ರಿ ಎನ್ನದೇ 25,000ಕ್ಕೂ ಹೆಚ್ಚು ವಾಹನಗಳು ಸಂಚಾರವನ್ನ ನಡೆಸುತ್ತವೆ. ರಸ್ತೆ ಅಗಲೀಕರಣಕ್ಕಾಗಿ ಎರಡು ಬದಿಯಲ್ಲಿ ಕಾಫಿ ಬೆಳೆಗಾರರಿಂದ 10 ಮೀಟರ್ನಷ್ಟು ಭೂಮಿ ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಲಾಗಿದೆ. ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿಘಾಟ್ ರಸ್ತೆಯ ಅಲ್ಲಿರ್ತಕ್ಕಂತಹ ಕಾಫಿ ಬೆಳೆಗಾರರ ಸ್ಥಿತಿ ಹೇಳುತ್ತಿದ್ದಾಗಿದೆ. ನಾವು ಈ ದೃಶ್ಯದಲ್ಲಿ ಗಮನಿಸಬಹುದು. ಇದು ಶಿರಾಡಿಘಾಟ್ ರಸ್ತೆಗಾಗಿ ಸುಮಾರು 10 ಮೀಟರ್ನಷ್ಟು ಕಾಫಿ ತೋಟವನ್ನು ಸ್ವಾಧೀನಪಡಿಸಿಕೊಂಡು ಅವರಿಗೆ ಪರಿಹಾರವನ್ನು ನೀಡಲಾಗಿದೆ. ಆದರೆ ವೈಜ್ಞಾನಿಕವಾಗಿ 100 ಅಡಿಗಳಷ್ಟು ಗುಡ್ಡವನ್ನು ಬಗ್ದಿರೋದ್ರಿಂದ ಮೇಲೆ ಎಕರೆಗಟ್ಟಲೆಯಲ್ಲಿ ಬೆಳೆದಿದ್ದಂತಹ ಕಾಫಿ, ಸಿಲ್ವರ್, ಅಡಿಕೆ ಸೇರಿದಂತೆ ಹಲವು ಬೆಳೆಗಳು ಈಗ ರಸ್ತೆಗೆ ಉರುಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವರು ತಗೊಂಡಿರ್ತಕ್ಕಂಥ 10 ಮೀಟರ್ ಇದೆ, ಆದರೆ ಅದನ್ನು ಬಗ್ದಿರ್ತಕ್ಕಂತಹ ರೀತಿಯಿಂದ ಅದೆಲ್ಲವೂ ಸಹ ಕುಸಿತವಾಗ್ತಾಯಿದೆ. ಕೇವಲ 10 ಮೀಟರಿಗೆ ಮಾತ್ರ ಇವರು ಪರಿಹಾರವನ್ನು ನೀಡಿದರೆ, ಆದರೆ 3 ಎಕರೆಯಷ್ಟು ಕಾಫಿ ತೋಟ ಈಗ ಹಾನಿ ಉಂಟಾಗಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಕೇವಲ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಸಿಮೆಂಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಆ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 100 ಎಕರೆ ಕಾಫಿ ತೋಟವಿದೆ. ಆ 100 ಎಕರೆ ಕಾಫಿ ತೋಟದಲ್ಲಿ ಕೇವಲ ಕಾಫಿ ಬೆಳೆಗಾರರಿಗೆ, ಕಾಫಿ ತೋಟದ ಮಾಲೀಕರಿಗೆ 10 ಮೀಟರ್ನಷ್ಟು ಪರಿಹಾರವನ್ನು ನೀಡಲಾಗಿದೆ. ಉಳಿದಂತೆ ಎಲ್ಲ ಕಾಫಿ ತೋಟವು ಹಾಗೇ ಇದೆ. ಆದರೆ ಅವರೆಲ್ಲರೂ ಸಹ ಈಗ ಭೂಕುಸಿತದಿಂದಾಗಿ ಹೆದರಿ ಕಾಫಿ ತೋಟ ನಿರ್ವಹಣೆಯನ್ನೇ ಕೈ ಚೆಲ್ಲಿದ್ದಾರೆ. ಅಲ್ಲದೆ ಪ್ರತಿ ಮಳೆಗಾಲದಲ್ಲಿ ಸಹ ಅತಿಯಾದ ಭೂಕುಸಿತದಿಂದಾಗಿ ಮೇಲೆ 16 ವರ್ಷಗಳಿಂದ ಬೆಳೆದಂತಹ ಕಾಫಿ ಗಿಡಗಳಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಎಲ್ಲವೂ ಸಹ ಈಗ ನೆಲಕ್ಕೆ ಉರುಳ್ತಾ ಇದೆ. ಹೀಗಾಗಿ ಕಾಫಿ ಬೆಳೆಗಾರರ ಗೋಳು ಕೇಳುವವರಿಲ್ದಂಗೆ ಆಗಿದೆ. ಯಾಕೆಂದರೆ ಒಂದು ರೀತಿ ಅವೈಜ್ಞಾನಿಕ ಕಾಮಗಾರಿ, ಮತ್ತೊಂದೆಡೆ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇರೋದ್ರಿಂದ ಒಂದೆಡೆ ವಾಹನ ಸವಾರರಿಗೆ ತೊಂದರೆ ಆದರೆ ಮತ್ತೊಂದೆಡೆ ಕಾಫಿ ಬೆಳೆಗಾರರ ಗೋಳು ಹೇಳುತ್ತಿರುವುದಾಗಿದೆ. ಈಗ ಶಿರಾಡಿಘಾಟ್ ರಸ್ತೆಯಲ್ಲಿ ಮತ್ತೆ ಮಳೆ ಜೋರಾಗಿ ಆರಂಭಿಸಿದೆ. ಹಾಗಾಗಿ ಈಗ ಕಾಫಿ ಬೆಳೆಗಾರರು ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕೆಂದರೆ ಅವರು ಈ ಕಾಫಿಯನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. 16 ವರ್ಷಗಳಿಂದ ಈ ಕಾಫಿಯನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ರು. ಈಗ ಕೇವಲ ಶಿರಾಡಿಘಾಟ್ ರಸ್ತೆಗಾಗಿ ಕೇವಲ 10 ಮೀಟರ್ ಭೂಮಿಯನ್ನು ವಶಪಡಿಸಿಕೊಂಡು ಅದಕ್ಕೆ ಪರಿಹಾರವನ್ನು ನೀಡಿದರೆ, ಉಳಿದ 3-4 ಎಕರೆ ಕಾಫಿ ತೋಟ ಏನಿದೆ ಅದೆಲ್ಲವೂ ಸಹ ನೆಲಕ್ಕೆ ಉರುಳಿ ಹಾನಿ ಉಂಟಾಗಿದೆ. ಇನ್ನಾದರೂ ಇತ್ತ ಗಮನ ಹರಿಸಬೇಕು ಅಂತ ಹೇಳಿ ಏನು ಸರ್ಕಾರವನ್ನು ಕಾಫಿ ಬೆಳೆಗಾರರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಸಕಲೇಶಪುರ.